ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದಾರೆ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಸೊ ಐ ಥಿಂಕ್ ನೀವೆಲ್ಲ ನಿಮ್ಮ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಸ್ಲಿಪ್‌ನ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಬಗ್ಗೆ ಮತ್ತೆ ಅದರಲ್ಲಿ ವೆರಿಫೈ ಆಗಿರೋ ಕೋಟಾಸ್‌ಗಳ ಬಗ್ಗೆ ಇರೋ ಎಲ್ಲ ಡೌಟ್ಸ್‌ಗಳನ್ನ ವಿತ್ ಸೊಲ್ಯೂಷನ್ ನಿಮಗೆ ಕ್ಲಿಯರ್ ಮಾಡ್ತಾ ಇದ್ದೀನಿ, ಆಯ್ತಾ? ಸೊ ನಿಮ್ಮ ಡೌಟ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಯಾರು ಕೂಡ ಮಧ್ಯದಲ್ಲೇ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಸೊ ಇಲ್ಲಿವರೆಗೂ ಸುಮಾರಷ್ಟು ವಿದ್ಯಾರ್ಥಿಗಳು ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀರಾ. ಸೊ ಆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಏನೆಲ್ಲ ಇರುತ್ತೆ ಅಂತಂದರೆ, ನೀವು ಯಾವ ಕೋಟಾಸ್‌ಗಳನ್ನ ಕ್ಲೇಮ್ ಮಾಡಿಕೊಂಡು ವೆರಿಫೈ ಮಾಡಿಸಿರ್ತೀರಲ್ವಾ, ಆ ಒಂದು ವೆರಿಫೈ ಆಗಿರೋ ಕೋಟಾಸ್‌ಗಳ ಬಗ್ಗೆ ಎಲ್ಲ ಡೀಟೇಲ್ಸ್ ಇರುತ್ತೆ. ಅಂದರೆ ನೀವು ಆ ಒಂದು ಕೋಟಾಗೆ ಎಲಿಜಿಬಲ್ ಇದ್ದೀರಾ ಇಲ್ವಾ ಅನ್ನೋದ್ರ ಬಗ್ಗೆ ಎಲ್ಲ ಇರುತ್ತೆ. ಸೊ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಏನಾಗ್ತಿದೆ ಅಂತಂದರೆ, ಅವರು ಕ್ಲೇಮ್ ಮತ್ತು ವೆರಿಫೈ ಮಾಡಿಸಿರೋ ಕೋಟಾಸ್ ಡೀಟೇಲ್ಸು ಎಲ್ಲ ಕರೆಕ್ಟಾಗೇ ಬರ್ತಾ ಇದೆ. ಅಂತಂದರೆ ಅವರು ಯಾವ್ಯಾವ ಕೋಟಾಗೆ ಎಲಿಜಿಬಲ್ ಇದ್ದಾರೆ ಮತ್ತು ವೆರಿಫೈ ಮಾಡಿಸಿದ್ದಾರೆ, ಆ ಎಲ್ಲ ಡೀಟೇಲ್ಸು ಕರೆಕ್ಟಾಗಿ ಶೋ ಆಗ್ತಿದೆ. ಬಟ್ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಏನಾಗ್ತಿದೆ ಅಂತಂದರೆ, ಅವರು ಈ ಒಂದು ಕೋಟಾಗೆ ಎಲಿಜಿಬಲ್ ಇದ್ದಾರೆ ಮತ್ತು ವೆರಿಫಿಕೇಷನ್ ಕೂಡ ಮಾಡಿಸಿದ್ದಾರೆ ಕಾಲೇಜಲ್ಲಿ. ಬಟ್ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನಾಟ್ ಎಲಿಜಿಬಲ್ ಅಂತ ತೋರಿಸ್ತಾ ಇದೆ. ಸೊ ಈ ರೀತಿಯಾದ ಪ್ರಾಬ್ಲಮ್ಸು ಸುಮಾರಷ್ಟು ವಿದ್ಯಾರ್ಥಿಗಳು ಫೇಸ್ ಮಾಡ್ತಿರೋದ್ರಿಂದ ಕೆ ಅವರೇ ಒಂದು ಸೊಲ್ಯೂಷನ್ನ ಕೊಟ್ಟಿದ್ದಾರೆ. ಅದೇನು ಅಂತಂದರೆ, ಆಫ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡಿಸ್ಬೇಕಾಗುತ್ತೆ. ಅಂದರೆ ನೀವು ಯಾವ ಒಂದು ರಿಸರ್ವೇಷನ್ ನಿಮಗೆ ಸಿಕ್ಕಿಲ್ಲ ಅಲ್ವಾ, ಸೊ ಆ ಒಂದು ರಿಸರ್ವೇಷನ್ಗೆ ಸಂಬಂಧಪಟ್ಟಂಥ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ತಗೊಂಡು ಕೆ ಎ ಆಫೀಸು ಅಂದರೆ ಬೆಂಗಳೂರಲ್ಲಿರುವಂಥ ಕೆ ಎ ಆಫೀಸ್ಗೆ ಬಂದು ನೀವು ಆಫ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಬೇಕಾಗತ್ತೆ. ಸೊ ಅಲ್ಲಿ ಬಂದುಬಿಟ್ಟು ನೀವು ವ್ಯಾಲಿಡ್ ಡಾಕ್ಯುಮೆಂಟ್ಸ್ಗಳನ್ನು ಅವರೆಲ್ಲ ಪ್ರೊವೈಡ್ ಮಾಡಬೇಕು. ಅವರೆಲ್ಲ ವೆರಿಫೈ ಮಾಡಿಬಿಟ್ಟು ನಿಮಗೆ ಆ ಒಂದು ಸೊಲ್ಯೂಷನನ್ನು ಕೊಡ್ತಾರೆ, ಆಯಿತಾ? ಸೊ ಈ ಒಂದು ಆಫ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಪ್ರೊಸೆಸಲ್ಲಿ ನೀವೇನಾದರೂ ಪಾರ್ಟಿಸಿಪೇಟ್ ಮಾಡಬೇಕು ಅಂತಿದ್ರೆ, ಸೊ ಅದಕ್ಕೆ ಸ್ಲಾಟ್ ಬುಕ್ಕಿಂಗ್ ಮಾಡಬೇಕಾಗತ್ತೆ. ಸೊ ಈಗಾಗಲೇ ಸ್ಲಾಟ್ ಬುಕ್ಕಿಂಗ್ ಲಿಂಕು ಆ್ಯಕ್ಟಿವೇಟ್ ಆಗಿದೆ. ಸೊ ನೀವು ಇವಾಗಲೇ ನಿಮ್ಮ ಲಾಗಿನ್ ಐ ಡಿ, ಪಾಸ್ವರ್ಡು ಎಲ್ಲ ಎಂಟ್ರ್ ಮಾಡಿಬಿಟ್ಟು ನಿಮ್ಮ ಸ್ಲಾಟನ್ನು ಬುಕ್ ಮಾಡಿಕೊಡಿ. ಬುಕ್ ಮಾಡಿಕೊಂಡು ಅಲ್ಲಿ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತಾರೆ, ಇಂತಿಷ್ಟನೇ ತಾರೀಕಿಗೆ ನೀವು ಹೋಗಬೇಕಾಗುತ್ತೆ ಅಂತ. ಸೊ ವೆರಿಫಿಕೇಷನ್ ಪ್ರೊಸೆಸನ್ನು ಜುಲೈ 2, 3 ಮತ್ತು 4 ನಡೆಸ್ತಾರೆ. ಸೊ ಆ ಒಂದು 3 ದಿನದಲ್ಲಿ ನಿಮ್ಮ ಒಂದು ಸ್ಲಾಟ್ ಬುಕ್ ಆಗುತ್ತೆ. ಸೊ ಅಲ್ಲಿ ಕೊಟ್ಟಿರುವಂತಹ ಡೇಟ್ಗೆ ನೀವು ಅಲ್ಲಿ ವಿಸಿಟ್ ಮಾಡಿಬಿಟ್ಟು ನಿಮ್ಮ ಏನು ಪ್ರಾಬ್ಲಮ್ಸ್ ಇದೆ ಅಲ್ವಾ, ಯಾವೊಂದು ರಿಸರ್ವೇಷನ್ಸ್ ಆಗಿರ್ಬೋದು, ಅಕಸ್ಮಾತ್ ಈಗ ಕನ್ನಡ ಮೀಡಿಯಂ ರಿಸರ್ವೇಷನ್ ಆಗಿರ್ಬೋದು, ಹೈದರಾಬಾದ್ ಕರ್ನಾಟಕ ರಿಸರ್ವೇಷನ್ ಆಗಿರ್ಬೋದು, ಲಿಂಗ್ವಿಸ್ಟಿಕ್ ಮೈನಾರಿಟಿ ಕೋಟಾ ರಿಸರ್ವೇಷನ್ ಆಗಿರ್ಬೋದು, ಮತ್ತು ರೂರಲ್ ಕೋಟಾ ರಿಸರ್ವೇಷನ್ಸ್ ಆಗಿರ್ಬೋದು, ಯಾವುದೇ ಒಂದು ರಿಸರ್ವೇಷನ್ ಆಗಿರ್ಬೋದು, ನಿಮಗೆ ಒಂದು ಪ್ರಾಬ್ಲಮನ್ನು ನೀವು ಫೇಸ್ ಮಾಡ್ತಾ ಇದ್ದೀರಿ ಅಂತಂದರೆ, ಆ ಒಂದು ಪ್ರಾಬ್ಲಮ್ಗೆ ಸಂಬಂಧಪಟ್ಟಂಥ ಎಲ್ಲ ವ್ಯಾಲಿಡ್ ಡಾಕ್ಯುಮೆಂಟ್ಸ್ಗಳನ್ನು ಅವರಿಗೆ ಪ್ರೊಡ್ಯೂಸ್ ಮಾಡಿ, ಅವರು ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ವೆರಿಫೈ ಮಾಡಿಬಿಟ್ಟು ಯಾವ ಒಂದು ರಿಸರ್ವೇಷನ್ ನಿಮಗೆ ಸಿಗಬೇಕು ಅದನ್ನು ಸಿಗೋ ಹಾಗೆ ಮಾಡೇ ಮಾಡ್ತಾರೆ. ಓಕೆನಾ? ಸೊ ಇದೊಂದು ಕಂಡೀಷನ್ನು. ಇನ್ನೊಂದು ಕಂಡೀಷನ್ ಏನಪ್ಪ ಅಂತಂದರೆ, ನೀವು ರೂರಲ್ ಕೋಟಾ ಆಗಿರ್ಬೋದು ಅಥವಾ ಕನ್ನಡ ಮೀಡಿಯಂ ಯಾವುದೇ ಒಂದು ಕೋಟಾಗೆ ಎಲಿಜಿಬಲ್ ಇದ್ದೀರಾ, ಬಟ್ ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ನೀವು ಕ್ಲೇಮ್ ಮಾಡಿರಲ್ಲ. ಅಂತಂದರೆ ನಿಮಗೆ ಗೊತ್ತಿಲ್ಲದೇನೋ ಅಥವಾ ಆ ಟೈಮಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ಸ್ ಇಲ್ಲದೇ ಇರೋ ಕಾರಣದಿಂದಾಗೋ ನೀವು ಹಾಕಿರಲ್ಲ, ಮರೆತುಬಿಟ್ಟಿರ್ತೀರ. ಸೊ ಅಂಥವರಿಗೆ ಮತ್ತೊಮ್ಮೆ ಚಾನ್ಸನ್ನು ಕೊಟ್ಟಿದ್ದಾರೆ, ಆಯ್ತಾ, ಕೆ ಅವರು. ನೀವು ಇವಾಗ ಈ ಸ್ಲಾಟ್ ಬುಕ್ಕಿಂಗ್ ಪ್ರೊಸೆಸ್ ಏನು ಹೇಳಿದೆ ಅಲ್ವಾ, ಆ ಒಂದು ಪ್ರೊಸೆಸ್ ಮೂಲಕ ನಿಮ್ಮ ಸ್ಲಾಟನ್ನು ಬುಕ್ ಮಾಡಿಬಿಟ್ಟು ಯಾವೆಲ್ಲ ಒಂದು ಕೋಟಾಗೆ ಅಂದರೆ ಯಾವೆಲ್ಲ ರಿಸರ್ವೇಷನ್ಸ್ಗೆ ನೀವು ಎಲಿಜಿಬಲ್ ಇದ್ದೀರಾ, ಆ ರಿಸರ್ವೇಷನ್ಸ್ಗೆ ಸಂಬಂಧಪಟ್ಟಂಥ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ತೊಗೊಂಡೋಗಿ ನೀವು ಕೆ ಅವರಿಗೆ ಪ್ರೊಡ್ಯೂಸ್ ಮಾಡಬೇಕಾಗತ್ತೆ. ಸೊ ಅಲ್ಲಿ ಅವರು ಎಲ್ಲ ಎಡಿಟ್ ಮಾಡಿಬಿಟ್ಟು ನಿಮಗೆ ಯಾವೊಂದು ರಿಸರ್ವೇಷನ್ ಸಿಗಬೇಕಲ್ವಾ ಅದನ್ನ ಸಿಗೋ ಹಾಗೆ ಮಾಡ್ತಾರೆ. ಓಕೆನಾ? ನೀವೇನಾದರೂ ಎಟ್ ದ ಬಿಗಿನಿಂಗಲ್ಲೇ ಏನು ರಿಸರ್ವೇಷನ್ಸ್ನ ಕ್ಲೇಮ್ ಮಾಡೋದನ್ನ ಮರ್ತಿದ್ದೀರಾ ಅಂತಂದರೆ, ಇದು ಗೋಲ್ಡನ್ ಚಾನ್ಸ್, ಆಯಿತಾ ನಿಮಗೆ. ಪ್ಲೀಸ್ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಇಂಥ ಚಾನ್ಸ್ಗಳನ್ನು. ಯಾಕಂದರೆ ರಿಸರ್ವೇಷನ್ಸ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಸೀಟ್ ಅಲಾಟ್ಮೆಂಟ್ ಪ್ರೊಸೆಸಲ್ಲಿ. ಸೊ ಕೆ ಅವರು ಕೊಟ್ಟಿರೋಂಥ ಈ ಚಾನ್ಸನ್ನು ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಆಮೇಲೆ ನನಗೆ ಗೊತ್ತಿರೋ ಹಾಗೆ ಇನ್ನೂ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳಿಗೆ ತಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪನ್ನೇ ಡೌನ್ಲೋಡ್ ಮಾಡೋದಕ್ಕೆ ಆಗ್ತಿಲ್ಲ. ಸೊ ಅಂಥ ಸ್ಟೂಡೆಂಟ್ಸ್ಗಳಿಗೆ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಇನ್ನೂ 1 2 ದಿನ ವೇಟ್ ಮಾಡಿ, ಮತ್ತೆ ಏನೋ ಲಾಗಿನ್ ಆಗೋಕ್ಕೆ ಟ್ರೈ ಮಾಡಿ. ಆವಾಗಲೂ ಕೂಡ ಅದು ಏನೋ ಪೇಜ್ ಓಪನ್ ಆಗ್ತಿಲ್ಲ ಅಂತಂದರೆ, ನೀವು ಸ್ಲಾಟ್ ಬುಕ್ನ ಮಾಡಿ, ಸ್ಲಾಟ್ ಬುಕ್ಕಿಂಗ್ ಮಾಡಿಬಿಟ್ಟು ನಿಮ್ದೇನು ಪ್ರಾಬ್ಲಮ್ ಇದೆ ಅಲ್ವಾ, ಸೊ ಆ ಒಂದು ಪ್ರಾಬ್ಲಮ್ನ ಅಲ್ಲಿ ಕೆ ಆಫೀಸಲ್ಲಿ ಹೇಳಿ. ಸೊ ಅವರು ಎಲ್ಲ ಪ್ರಾಬ್ಲಮ್ನ ಸಾಲ್ವ್ ಮಾಡಿಬಿಟ್ಟು ನಿಮಗೆ ಕರೆಕ್ಟ್ ಆದಂಥ ಸೊಲ್ಯೂಷನ್ನ ಕೊಡ್ತಾರೆ, ಆಯಿತಾ? ಇನ್ ಕೇಸ್ ಏನಾದರೂ ನೀವು ಸ್ಲಾಟ್ ಬುಕ್ಕಿಂಗ್ ಪ್ರೊಸೆಸ್ ಮಾಡಬೇಕಾದ್ರೆ ನಿಮ್ಮ ಯೂಸರ್ ಐ ಡಿ, ಪಾಸ್ವರ್ಡ್ ಎಲ್ಲ ಹಾಕ್ತೀರಾ, ಎಲ್ಲ ಕರೆಕ್ಟಾಗಿ ಹಾಕಿದರೂ ಕೂಡ ಪೇಜ್ ಓಪನ್ ಆಗ್ತಿಲ್ಲ ಅಂತ ಅಂದರೆ, ಅದೇ ಹೇಳಿದ್ನಲ್ವಾ, ಮತ್ತೆ 2 ದಿನ ಟ್ರೈ ಮಾಡಿ. 2 ದಿನ ಟ್ರೈ ಮಾಡ್ತಾನೆ ಇರಿ. ಆವಾಗಲೂ ಮತ್ತೆ ಓಪನ್ ಆಗಿಲ್ಲ ಅಂತಂದರೆ, ನೀವು ಡೈರೆಕ್ಟಾಗಿ ಜುಲೈ 2, 3, 4 ಈ 3 ದಿನದಲ್ಲಿ ಯಾವಾಗಾದರೂ ಒಂದು ದಿವಸ ವಿಸಿಟ್ ಮಾಡಿ ಕೆ ಆಫೀಸಿಗೆ. ಸರ್ ಎಲ್ಲ ಏನೋ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿ ಎಂಟ್ರ್ ಮಾಡಿದರೂ ಕೂಡ ಓಪನ್ ಆಗ್ತಿಲ್ಲ, ಸೊ ಅದಕ್ಕೋಸ್ಕರ ನಮಗೆ ಸೊಲ್ಯೂಷನ್ ಕೊಡಿ ಅಂತ ಹೇಳಿಬಿಟ್ಟು, ನೀವೇನು ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದ್ದೀರಲ್ವಾ, ಆ ಒಂದು ಪ್ರಾಬ್ಲಮ್ಸ್ನ ನೀವು ಕೆ ಹತ್ರ ಹೇಳ್ಬೋದು. ಅವ್ರು ನಿಮಗೆ ಖಂಡಿತವಾಗ್ಲೂ ಸೊಲ್ಯೂಷನ್ನ ಕೊಟ್ಟೇ ಕೊಡ್ತಾರೆ, ಆಯಿತಾ? ಅದೇ ಏನಿಲ್ಲ, ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನನ ಮಾಡ್ತಾ ಇರಿ. ಪ್ರಯತ್ನ ಮಾಡಿದರೂ ಕೂಡ ನಿಮಗೆ ಸೊಲ್ಯೂಷನ್ ಸಿಗ್ತಾ ಇಲ್ಲ ಅಂತಂದರೆ, ದ ಫೈನಲ್ ಡೆಸ್ಟಿನೇಷನ್ ಇಸ್ ಕೆ ಎ ಆಫೀಸ್, ಆಯಿತಾ? ಕೆ ಎ ಕಡೆ ನಿಮಗೆ ಎಲ್ಲ ಸೊಲ್ಯೂಷನ್ ಇದ್ದೇ ಇರುತ್ತೆ, ಆಯಿತಾ? ಸೊ ನಾನು ನಿಮಗೆ ಮೊದಲೇ ಹೇಳಿದ್ದೆ ಅಲ್ವಾ, ಕೆ ಎ ಡೈರೆಕ್ಟರ್ ಆದಂಥ ಎಚ್ ಪ್ರಸನ್ನ ಸರ್ ಅವರು ನಮಗೆ ಮೊದಲೇ ತಿಳಿಸಿದರು. ಅಂದರೆ ನೀವೇನಾದರೂ ಯಾವ್ದಾದ್ರು ಒಂದು ರಿಸರ್ವೇಷನ್ಸ್ ಅಥವಾ ಕೋಟಾಗೆ ಎಲಿಜಿಬಲ್ ಇದ್ದೀರಾ ಅಂತಂದರೆ, ಆ ಒಂದು ರಿಸರ್ವೇಷನ್ಸಿಂದ ನಿಮ್ಮನ್ನು ವಂಚಿತರನ್ನಾಗಿ ನಾವು ಮಾಡೋದಿಲ್ಲ. ನಿಮಗೆ ಟೈಮನ್ನು ಕೊಡ್ತೀವಿ, ಮತ್ತೆ ಚಾನ್ಸನ್ನು ಕೊಡ್ತಾ ಇರ್ತೀವಿ ಅಂತ. ಸೊ ಇದು ಲಾಸ್ಟ್ ಚಾನ್ಸ್ ಆಗಿರ್ಬೋದು ನಿಮಗೆ. ಸೊ
90% ಲಾಸ್ಟ್ ಚಾನ್ಸೇ ಆಗಿರುತ್ತೆ. ಮತ್ತೆ ಸಿಗಲ್ಲ. ಯಾಕಂದರೆ ಆಪ್ಷನ್ ಎಂಟ್ರಿ ಮಾಡಬೇಕಾಗಿರುತ್ತೆ. ನಿಮ್ಮ ಫಸ್ಟ್ ರೌಂಡ್ ಸೀಟ್ ಅಲಾಟ್‌ಮೆಂಟ್ ಆಗಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ಮಾಕ್ ಅಲಾಟ್‌ಮೆಂಟ್ ಪ್ರೊಸೆಸ್ ಇರುತ್ತೆ. ಸೊ ಪ್ರೊಸೆಸ್ಸು ಇನ್ನೂ ತುಂಬ ಲಾಂಗ್ ಇದೆ. ಸೊ ಅದಕ್ಕೋಸ್ಕರ ಇದೇ ಲಾಸ್ಟ್ ಚಾನ್ಸ್ ಆಗಿರುತ್ತೆ ನಿಮಗೆ. ಸೊ ಮತ್ತೆ ಚಾನ್ಸ್ ಕೊಡಲ್ಲ. ಸೊ ಇವಾಗಲೇ ಈ ಒಂದು ಸಿಕ್ಕಿರುವಂತಹ ಚಾನ್ಸನ್ನು ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಸೊ ಆಮೇಲೆ ಆಪ್ಷನ್ ಎಂಟ್ರಿ ಆದಮೇಲೆ ಸೀಟ್ ಅಲಾಟ್‌ಮೆಂಟ್ ಆಗುತ್ತೆ. ಸೀಟ್ ಅಲಾಟ್‌ಮೆಂಟ್ ಆದಮೇಲೆ ಸೊ ನಾನು ಈ ಒಂದು ಏನೋ ರಿಸರ್ವೇಷನ್ಸ್‌ಗೆ ಎಲಿಜಿಬಲ್ ಇದ್ದೆ. ಬಟ್ ರಿಸರ್ವೇಷನ್ಸ್ ನಂಗೆ ಬಂದಿಲ್ಲ ಅಂತ ಕಾರಣಗಳು ಹೇಳಿದರೆ ಅದಕ್ಕೆ ಕೆ.ಎ ಅವರು ಹೊಣೆಗಾರರಾಗಿರೋದಿಲ್ಲ. ಸೊ ಇದು ನಿಮ್ಮ ರೆಸ್ಪಾನ್ಸಿಬಿಲಿಟಿ. ನೀವು ಕರೆಕ್ಟಾಗಿ ಚೆಕ್ ಮಾಡಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಡಾಕ್ಯುಮೆಂಟ್ಸ್‌ಗಳನ್ನು ನೀವು ಕೊಡಬೇಕಾಗುತ್ತೆ. ಓಕೆನಾ? ಸೊ ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಮತ್ತೆ ಹೇಳ್ತಾ ಇದ್ದೀನಿ. ಸೊ ಬಿಕಾಸ್ ಈ ಒಂದು ರಿಸರ್ವೇಷನ್ಸ್ ಯಾಕೆ ಇಂಪಾರ್ಟೆಂಟು ಅಂತ ನಿಮಗೆ ಗೊತ್ತಾಗುತ್ತೆ ಮುಂದೆ ಸೀಟ್ ಅಲಾಟ್‌ಮೆಂಟ್ ಪ್ರೊಸೆಸ್ ಆದಮೇಲೆ. ಸೊ ನಾನು ನಿಮಗೆ ಆವಾಗ ತಿಳಿಸ್ಕೊಡ್ತೀನಿ. ಸೊ ಇನ್ನೂ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಕಮೆಂಟ್ಸ್ ಹಾಕೋದ್ರ ಮೂಲಕ ತಮ್ಮ ಡೌಟ್ಸ್‌ಗಳನ್ನ ಕೇಳ್ತಾ ಇದ್ರಿ. ಅಂದರೆ ಬ್ರೋ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನಮ್ಮ ಕ್ಯಾಸ್ಟ್ ನೇಮ್ ತೋರಿಸ್ತಾ ಇಲ್ಲ, ಮತ್ತು ಇನ್ಕಮ್ ತೋರಿಸ್ತಾ ಇಲ್ಲ ಅಂತ. ಸೊ ಬಿಗಿನಿಂಗಲ್ಲಿ ಈ ರೀತಿಯ ಒಂದು ಪ್ರಾಬ್ಲಮ್ಸು ಇತ್ತು. ಬಟ್ 2 ಡೇಸ್ ಆಗಿಬಿಟ್ಟು ಮತ್ತೆ ಡೌನ್ಲೋಡ್ ಮಾಡಿದಾಗ ಈ ಒಂದು ಪ್ರಾಬ್ಲಮ್ಮು ಕ್ಲಿಯರ್ ಆಗಿದೆ. ಸೊ ಚೆಕ್ ಮಾಡಿ. ನಿಮಗೇನಾದರೂ ಇನ್ನೂ ಕೂಡ ಆ ಒಂದು ಪ್ರಾಬ್ಲಮ್ಸು ಫೇಸ್ ಆಗ್ತಿದೆ ಅಂತಂದರೆ ನಾನು ಹೇಳಿದ್ನಲ್ವಾ, ಸ್ಲಾಟ್ ಬುಕ್ಕಿಂಗ್ ಮಾಡಿ ಮತ್ತೆ ನೀವು ಕೆ.ಎ.ಎಫ್.ಸಿಗೆ ಹೋಗಿ ಅಲ್ಲಿ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್‌ಗಳನ್ನ ಪ್ರೊಡ್ಯೂಸ್ ಮಾಡಿ ವೆರಿಫಿಕೇಷನ್ ಮಾಡಿಸ್ಕೊಬೇಕಾಗಿರುತ್ತೆ. ಓಕೆನಾ? ಸೊ ಎಲ್ಲ ಪ್ರಾಬ್ಲಮ್ಸ್‌ಗಳಿಗೂ ಫೈನಲ್ ಸೊಲ್ಯೂಷನ್ ಸಿಕ್ಕಾಯಿತು ಅಲ್ವಾ? ಸೊ ಜಾಸ್ತಿ ಟೆನ್ಷನ್ ತೊಗೋಬೇಡಿ. ಏನೆಲ್ಲ ಪ್ರೊಸೆಸ್ ಇದೆ ಅಲ್ವಾ, ಅದನ್ನೆಲ್ಲ ಕರೆಕ್ಟಾಗಿ ಮಾಡ್ಕೊಳ್ಳಿ. ಸೊ ಐ ಹೋಪ್ ನಿಮ್ಮ ಡೌಟ್ಸ್ ಎಲ್ಲ ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನೂ ಏನಾದರೂ ಡೌಟ್ಸ್ಗಳಿತ್ತು ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಆಯಿತಾ? ಸೊ ವಿಡಿಯೋ ಇನ್ಫಾರ್ಮೇಟಿವ್ ಆಯಿತು ಅಂತಂದರೆ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ಅವ್ರಿಗೂ ಶೇರ್ ಮಾಡಿ. ಯಾರಾದರೂ ಮೊದಲನೇ ಬಾರಿ ವಿಸಿಟ್ ಮಾಡ್ತಿದ್ದೀರ ಅಂತಂದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾಕಂದರೆ ಇನ್ನೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸು ಎಲ್ಲ ತಿಳಿಸ್ಕೊಡ್ತಾ ಇರ್ತೀನಿ ನಿಮಗೆ. ಸೊ ಆ ಒಂದು ಇನ್ಫಾರ್ಮೇಷನ್ ನಿಮಗೆ ಫಸ್ಟ್ ರೀಚ್ ಆಗಬೇಕು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ, ಸಪೋರ್ಟ್ ಮಾಡಿ. ಸೊ ಗೈಸ್, ಇನ್ನೊಂದು ಇಂಪಾರ್ಟೆಂಟ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.